I am Dr. Virupakshappa Vaike, Assistant Professor in Political Science, Mahantaswamy Arts, Science and Commerce College, Amsbawi, Haveri District. ಇಂದು ನಾನು ಚುನಾವಣೆಯ ಕುರಿತಾಗಿ ಉಪನ್ಯಾಸವನ್ನು ನೀಡುತ್ತಿದ್ದೇನೆ. ಪ್ರಜಾಪ್ರಭುತ್ವದ ಜೀವಾಳ ಚುನಾವಣೆಯಾಗಿದೆ. ಆಧುನಿಕ ರಾಷ್ಟ್ರಗಳಲ್ಲಿ ನೇರ ಪ್ರಜಾಪ್ರಭುತ್ವ ಸಾಧ್ಯವಿಲ್ಲ. ಏಕೆಂದರೆ ಆಧುನಿಕ ರಾಷ್ಟ್ರಗಳು ವಿಶಾಲವಾದ ಭೂಪ್ರದೇಶವನ್ನು, ಅಪಾರ ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿರುವುದರಿಂದ ನೇರ ಪ್ರಜಾಪ್ರಭುತ್ವವನ್ನು ಇಂದಿನ ರಾಷ್ಟ್ರಗಳಲ್ಲಿ ಅನುಸರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವಿಶ್ವದ ರಾಷ್ಟ್ರಗಳು ಸಂಸದೀಯ ಪ್ರಜಾಪ್ರಭುತ್ವವನ್ನಾಗಲಿ ಅಥವಾ ಅಧ್ಯಕ್ಷೀಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಚುನಾವಣೆಯ ವಿಧಾನದ ಮೂಲಕ ಸರ್ಕಾರವನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ನಡೆಸುತ್ತಿವೆ. ಸಂಸದೀಯ ಪ್ರಜಾಪ್ರಭುತ್ವವೆಂದರೆ ಕಾರ್ಯಾಂಗ ಶಾಸಕಾಂಗದಿಂದ ರಚಿಸಲ್ಪಟ್ಟು ಅಂತಿಮವಾಗಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸುವ ಸರ್ಕಾರಕ್ಕೆ ಸಂಸದೀಯ ಪ್ರಜಾಪ್ರಭುತ್ವ ಅಥವಾ ಸಂಸದೀಯ ಸರ್ಕಾರ ಅಂತ ಹೇಳಿ ಕರೆಯಲಾಗುತ್ತದೆ. ಅಧ್ಯಕ್ಷೀಯ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಪ್ರತ್ಯೇಕವಾಗಿದ್ದು, ಕಾರ್ಯಾಂಗದ ಮುಖ್ಯಸ್ಥನಾದ ಅಧ್ಯಕ್ಷನು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರದೆ ಸ್ವತಂತ್ರವಾಗಿ ಹಾಗೂ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದನ್ನು ನಾವು ಅಧ್ಯಕ್ಷೀಯ ಪ್ರಜಾಪ್ರಭುತ್ವವೆಂದು ಕರೆಯುತ್ತೇವೆ. ಈ ಸರ್ಕಾರಗಳಲ್ಲಿ ಚುನಾವಣೆಗಳಿಗೆ ವಿಶೇಷ ಪ್ರಾಧಾನ್ಯತೆ ಎಂಬುದು ಇರುತ್ತದೆ. ಈ ಸಂಸದೀಯ ಮತ್ತು ಅಧ್ಯಕ್ಷೀಯ ಪ್ರಜಾಪ್ರಭುತ್ವಗಳು ಪ್ರಾತಿನಿಧಿಕ ಪ್ರಜಾಪ್ರಭುತ್ವಗಳಾಗಿದ್ದು, ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಕಾಲಕಾಲಕ್ಕೆ ನಡೆಯುವ ಚುನಾವಣೆಗಳಲ್ಲಿ ಆಯ್ಕೆ ಮಾಡುವುದರ ಮೂಲಕ ಸರ್ಕಾರದ ರಚನೆಯಲ್ಲಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಪ್ರಜಾಪ್ರಭುತ್ವ ಮತ್ತು ಚುನಾವಣೆಗೆ ನಿಕಟ ಸಂಬಂಧವಿದ್ದು, ಇವೆರಡನ್ನೂ ಒಂದು ನಾಣ್ಯದ ಎರಡು ಮುಖಗಳೆಂದು ಗುರುತಿಸಲಾಗುತ್ತದೆ. ಪ್ರಜಾಪ್ರಭುತ್ವದ ಜೀವಾಳ, ಪ್ರಜಾಪ್ರಭುತ್ವದ ತಳಹದಿ ಚುನಾವಣೆಗಳಾಗಿವೆ. ಚುನಾವಣೆ ಪ್ರಜೆಗಳ ಹಾಗೂ ಪ್ರತಿನಿಧಿಗಳ ನಡುವೆ ನೇರ ಸಂಪರ್ಕವನ್ನು ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸಾರ್ವಜನಿಕ ಹಿತಾಸಕ್ತಿಗಳ ಬಗೆಗೆ ಚಿಂತನೆಯನ್ನು ಮಾಡುವ ಆಸಕ್ತಿಯನ್ನು ಚುನಾವಣೆಗಳು ಹುಟ್ಟಿಸುತ್ತವೆ. ಪ್ರಜೆಗಳಿಗೆ ಆಡಳಿತದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡುತ್ತವೆ. ಚುನಾವಣೆಗಳು ಸರ್ಕಾರವನ್ನು ಶಾಂತ ರೀತಿಯಿಂದ ಬದಲಾಯಿಸಲು ಅವಕಾಶ ಮಾಡಿಕೊಡುತ್ತವೆ. ಚುನಾವಣೆಯ ಅರ್ಥ. ಚುನಾವಣೆ ಎಂಬ ಪದವು ಹಿಂದಿ ಭಾಷೆಯ ಪದವಾದ ಚುನಾವ್ದಿಂದ ಬಂದಿದೆ. ಇದರ ಅರ್ಥ ತಮಗೆ ಬೇಕಾದವರನ್ನು ಆಯ್ಕೆ ಮಾಡುವುದು ಎಂದರ್ಥ. ಹಿಂದಿ ಭಾಷೆಯಲ್ಲಿ ಚುನಾವ್ ಎಂದರೆ ಆಯ್ಕೆ ಅಥವಾ ಆರಿಸು ಎಂದಾಗುತ್ತದೆ. ಇಂಗ್ಲಿಷ್ನಲ್ಲಿ ಎಲೆಕ್ಷನ್ ಎಂಬ ಪಾಪ್ಯುಲರ್ ಶಬ್ದದಿಂದ ಇದನ್ನು ಗುರುತಿಸಲಾಗುತ್ತದೆ. ಮತದಾರರು ಮತದಾನದ ಮೂಲಕ ಸಾರ್ವಜನಿಕ ಹುದ್ದೆಗಳಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವಿಧಾನಕ್ಕೆ ಚುನಾವಣೆ ಎಂದು ಕರೆಯಲಾಗುವುದು. ಅಥವಾ ಜನರು ಕಾನೂನುಬದ್ಧವಾಗಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದು ಚುನಾವಣೆ ಆಗಿದೆ. ನಾವೆಲ್ಲರೂ ಕೇಳಿದ್ದೇವೆ ಬೇರೆ ಬೇರೆ ಬಗೆಯ ಚುನಾವಣೆಗಳ ಬಗೆಗೆ. ಅದರಲ್ಲಿ ಸಾರ್ವತ್ರಿಕ ಚುನಾವಣೆ, ಮಧ್ಯಂತರ ಚುನಾವಣೆ, ಉಪಚುನಾವಣೆಗಳು ಪ್ರಮುಖವಾಗಿವೆ. ಹಾಗಾದರೆ ಸಾರ್ವತ್ರಿಕ ಚುನಾವಣೆ ಎಂದರೆ ನಿಗದಿತ ಕಾಲದಲ್ಲಿ ನಡೆಯುವ ಚುನಾವಣೆಗೆ ಸಾರ್ವತ್ರಿಕ ಚುನಾವಣೆ ಎಂದು ಕರೆಯಲಾಗುತ್ತದೆ. ಅಂದರೆ ಭಾರತ ಸಂವಿಧಾನದ ಪ್ರಕಾರ ಲೋಕಸಭೆಯ ಕಾಲಾವಧಿ 5 ವರ್ಷವೆಂದು, ರಾಜ್ಯಗಳ ವಿಧಾನಸಭೆಯ ಕಾಲಾವಧಿ 5 ವರ್ಷಗಳೆಂದು ಗೊತ್ತುಪಡಿಸಲಾಗಿದೆ. ಈ ನಿಗದಿತ ಅವಧಿಯೆಂದು ನಡೆಯುವಂತಹ ಚುನಾವಣೆಗಳಿಗೆ ಸಾರ್ವತ್ರಿಕ ಚುನಾವಣೆ ಎಂದು ಕರೆಯಲಾಗುತ್ತದೆ.
ಇನ್ನು ಮಧ್ಯಂತರ ಚುನಾವಣೆ ಎಂದರೆ ಅವಧಿ ಪೂರ್ವದಲ್ಲಿಯೇ ನಡೆಯುವಂತ ಚುನಾವಣೆಗಳಾಗಿವೆ. ಉಪಚುನಾವಣೆ ಎಂದರೆ ಖಾಲಿಯಾದ ಸ್ಥಾನಗಳಿಗೆ ನಡೆಯುವಂತ ಚುನಾವಣೆಗಳು ಎಂದು ಗುರುತಿಸಬಹುದು. ಅಂದರೆ ಯಾವುದೇ ಶಾಸಕ ಅಥವಾ ಯಾವುದೇ ಕ್ಷೇತ್ರದ ಪ್ರತಿನಿಧಿ ಯಾವುದೇ ಕಾರಣದಿಂದ ಮರಣ ಹೊಂದಿದ್ದೇ ಆಗಿರಬಹುದು ಅಥವಾ ಅಕಾಲಿಕವಾಗಿ ಆ ಸ್ಥಾನ ತೆರವಾದರೆ ಆ ಸ್ಥಾನಗಳಿಗೆ ಮಾತ್ರ ನಡೆಯುವಂತಹ ಚುನಾವಣೆಗೆ ಉಪಚುನಾವಣೆ ಎಂದು ಕರೆಯಲಾಗುತ್ತದೆ. ಚುನಾವಣೆಯ ವಿಧಗಳು: ಒಂದು ಡೈರೆಕ್ಟ್ ಎಲೆಕ್ಷನ್, ಸೆಕೆಂಡ್ ಒನ್ ಈಸ್ ಇಂಡೈರೆಕ್ಟ್ ಎಲೆಕ್ಷನ್ ಅಂದರೆ ಪ್ರತ್ಯಕ್ಷ ಚುನಾವಣೆ, ಎರಡನೆಯದು ಅಪ್ರತ್ಯಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆ ಎಂದರೆ ಗೊತ್ತುಪಡಿಸಿದ ಮತದಾನದ ದಿನದಂದು ಮತದಾರರು ಸ್ವತಃ ತಾವೇ ಮತದಾನ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸುವುದಕ್ಕೆ ನೇರ ಅಥವಾ ಪ್ರತ್ಯಕ್ಷ ಚುನಾವಣೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಭಾರತದ ಲೋಕಸಭೆ ಮತ್ತು ಭಾರತದ ರಾಜ್ಯಗಳ ವಿಧಾನಸಭೆಗೆ ನಡೆಯುವಂತ ಚುನಾವಣೆ ಪ್ರತ್ಯಕ್ಷ ಚುನಾವಣೆಗಳಾಗಿರುತ್ತವೆ. ಚುನಾವಣೆಯ ದಿನಾಂಕಗಳು ಪ್ರಕಟವಾದ ನಂತರ ನಿರ್ದಿಷ್ಟ ಚುನಾವಣೆಯ ದಿನದಂದು ಮತದಾರರು ಸ್ವತಃ ಮತದಾನ ಕೇಂದ್ರಕ್ಕೆ ತೆರಳಿ ತಾವೇ ಮತ ಚಲಾಯಿಸುತ್ತಾರೆ. ಇದು ಪ್ರತ್ಯಕ್ಷ ಚುನಾವಣೆ ಆಗಿರುತ್ತೆ. ಈ ಪ್ರತ್ಯಕ್ಷ ಚುನಾವಣೆ ಆದ ನಂತರ ಮತಗಳ ಎಣಿಕೆಯ ಕಾರ್ಯವೂ ನಡೆದು ಅದರಲ್ಲಿ ಅತಿ ಹೆಚ್ಚು ಮತ ಪಡೆದ ಅಭ್ಯರ್ಥಿಯನ್ನು ಆ ಕ್ಷೇತ್ರದ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಲಾಗುತ್ತದೆ. ಆತನನ್ನು ಚುನಾಯಿತ ಎಂದು ಘೋಷಿಸಲಾಗುತ್ತದೆ. ಈ ಪ್ರತ್ಯಕ್ಷ ಚುನಾವಣೆಯಲ್ಲಿಯೂ ಕೂಡ ಹಲವಾರು ಗುಣ ಮತ್ತು ದೋಷಗಳಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಪ್ರತ್ಯಕ್ಷ ಚುನಾವಣೆಯ ಗುಣಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೆಯದಾಗಿ ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು. ಈ ಪ್ರತ್ಯಕ್ಷ ಚುನಾವಣೆಯು ಪ್ರಜಾಪ್ರಭುತ್ವದ ತತ್ವಗಳನ್ನು ಹೆಚ್ಚಾಗಿ ಪ್ರತಿನಿಧಿಸುತ್ತದೆ. ಏಕೆಂದರೆ ಇಲ್ಲಿ ಮತದಾರರು ತಮ್ಮ ಇಷ್ಟ ಬಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವರು. ತಮ್ಮ ಮತಗಳ ಮೂಲಕ ಯಾವ ರಾಜಕೀಯ ಪಕ್ಷ ದೇಶವನ್ನು ಆಳಬೇಕೆಂದು ನಿರ್ಧರಿಸಲು ಇದು ಸಹಕಾರಿ ಆಗಿರುತ್ತದೆ. ಹಾಗಾಗಿ ಇಲ್ಲಿ ಮತದಾರನಿಗೆ ಹೆಚ್ಚು ಸ್ವತಂತ್ರ ಎಂಬುದು ಲಭ್ಯವಿರುತ್ತೆ. ಇದು ಪ್ರಜಾಪ್ರಭುತ್ವದ ಎಲ್ಲ ವಿಚಾರಗಳನ್ನು ಹೆಚ್ಚಾಗಿ ಪ್ರತಿನಿಧಿಸುತ್ತದೆ. ಎರಡನೆಯ ಗುಣ ನೇರ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಈ ಪದ್ಧತಿಯಲ್ಲಿ ಪ್ರಜೆಗಳು ಹಾಗೂ ಪ್ರತಿನಿಧಿಗಳ ನಡುವೆ ನೇರ ಸಂಪರ್ಕ ಏರ್ಪಡುತ್ತದೆ. ರಾಜಕೀಯ ಪಕ್ಷಗಳ ಮೂಲಕ ರಾಜಕಾರಣಿಗಳು ಚುನಾವಣೆಯ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತದಾರರು ಕೂಡ ತಮಗೆ ಯಾವ ಪಕ್ಷ ಯೋಗ್ಯವೆನಿಸುತ್ತದೆಯೋ ಮತ್ತು ತಮ್ಮ ಕ್ಷೇತ್ರದ ಶಾಸಕ ಯಾರಾಗಬೇಕೆಂದು ತಾವು ಆಳವಾಗಿ ಚಿಂತನೆಯನ್ನು ಮಾಡಲಿಕ್ಕೆ ಈ ಪದ್ಧತಿಯಲ್ಲಿ ಅವಕಾಶವಿರುತ್ತೆ. ಹಾಗಾಗಿ ಪ್ರತಿನಿಧಿ ಮತ್ತು ಮತದಾರರ ನಡುವೆ ನೇರ ಸಂಪರ್ಕ ಏರ್ಪಡಲಿಕ್ಕೆ ಈ ಪದ್ಧತಿಯಲ್ಲಿ ಅವಕಾಶ ಇರುತ್ತೆ. ಮತದಾರರು ಕೂಡ ತಮ್ಮ ಸಮಸ್ಯೆಗಳೇನಿವೆ, ತಮ್ಮ ಕ್ಷೇತ್ರದ ಸಮಸ್ಯೆಗಳೇನಿವೆ ಎಂಬುದನ್ನು ಕಾಲಕ್ಕೆ ಪ್ರತಿನಿಧಿಗಳ ಗಮನಕ್ಕೆ ತರಲಿಕ್ಕೆ ಈ ಪದ್ಧತಿಯಲ್ಲಿ ಅವಕಾಶ ಇರುತ್ತೆ. ಹಾಗಾಗಿ ಇದು ನೇರ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಮೂರನೇದಾಗಿ ಪ್ರತಿನಿಧಿಗಳು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತಾರೆ. ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಮತದಾರರು ಪ್ರತಿನಿಧಿಗಳ ಚಲನವಲನಗಳ ಮೇಲೆ ತೀವ್ರ ನಿಗಾ ಇಟ್ಟಿರುತ್ತಾರೆ. ಪುನರಾಯ್ಕೆ ಬಯಸುವ ಪ್ರತಿನಿಧಿ ಮತದಾರರಿಗೆ ತೃಪ್ತಿ ಇರುವಂತೆ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಏಕೆ ಎಂದರೆ ಒಂದು ಚುನಾವಣೆ ಮುಗಿದ ನಂತರ ಮತ್ತೊಂದು ಚುನಾವಣೆಯನ್ನು ಕೂಡ ಪ್ರತಿನಿಧಿ ಎದುರಿಸಬೇಕಾಗುತ್ತೆ.
ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಎಂದು ನಾವು ಗುರುತಿಸಬೇಕಾಗುತ್ತದೆ. ಹಾಗಾಗಿ ಆ ಪ್ರತಿನಿಧಿ ಅಥವಾ ಶಾಸಕ ಅಥವಾ ಯಾವುದೇ ರಾಜಕೀಯ ಪಕ್ಷ ಯೋಗ್ಯವಾಗಿ ಕಾರ್ಯನಿರ್ವಹಿಸಿದರೆ ಮತ್ತೊಂದು ಚುನಾವಣೆಗಳಲ್ಲಿ ಆ ಪಕ್ಷವನ್ನು ಅಧಿಕಾರಕ್ಕೆ ಬರಲಿಕ್ಕೆ ಮತದಾರ ಆದ್ಯತೆಯನ್ನು ತೋರಿಸಬಹುದು. ಇಲ್ಲದೆ ಹೋದರೆ ಆ ಪಕ್ಷವನ್ನು ಅಥವಾ ಆ ಶಾಸಕನನ್ನು ಹೊರಗಿಡುವಂತ ಪ್ರಕ್ರಿಯೆಗಳು ಈ ಪ್ರತ್ಯಕ್ಷ ಚುನಾವಣೆಗಳಲ್ಲಿ ಇರುತ್ತವೆ. ಹಾಗಾಗಿ ಜನತೆಯ ಪ್ರತಿನಿಧಿಗಳಾದವರು ಪ್ರತಿ ಹಂತದಲ್ಲಿಯೂ ಕೂಡ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ. ನಾಲ್ಕನೇದಾಗಿ, ಮತದಾರರಲ್ಲಿ ರಾಜಕೀಯ ಪ್ರಜ್ಞೆ ಮೂಡಲಿಕ್ಕೆ ಈ ಪದ್ಧತಿ ಸಹಕಾರಿಯಾಗಿರುತ್ತೆ. ಏಕೆ ಅಂತಂದ್ರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಮತದಾರನು ಸ್ವತಃ ತಾನೇ ಮತದಾನ ಕೇಂದ್ರಕ್ಕೆ ತೆರಳಿ ಮತವನ್ನು ಹಾಕ್ತಾನೆ. ಆ ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳ ಅಜೆಂಡಾಗಳೇನಿವೆ ಅವುಗಳನ್ನು ಗಮನಿಸುತ್ತಾನೆ. ತಮಗೆ ಸೂಕ್ತ ನಾಯಕ ಯಾರಾಗಬಹುದೆಂದು ನಿರ್ಧರಿಸಿಕೊಳ್ಳಿಕ್ಕೆ ಮತದಾರನಿಗೆ ಇಲ್ಲಿ ಅವಕಾಶ ಇರ್ತಾ ಇದೆ. ಹಾಗಾಗಿ ರಾಜಕೀಯ ಪ್ರಜ್ಞೆ ಪ್ರತಿಯೊಬ್ಬ ಮತದಾರನಲ್ಲಿಯೂ ಕೂಡ ಮೊಳಕೆಯೊಡೆಯಲಿಕ್ಕೆ ಸಹಕಾರಿಯಾಗಿರುತ್ತವೆ. ಮತ್ತು ಚುನಾವಣೆ ಘೋಷಣೆಯಾದ ನಂತರದ ಅವಧಿಯಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಚುನಾವಣಾ ಪ್ರಚಾರದ ವಿಧಾನಗಳನ್ನು ಪತ್ರಿಕೆಗಳ ಮೂಲಕ, ಟಿವಿ ಮಾಧ್ಯಮಗಳ ಮೂಲಕ, ರೇಡಿಯೋ ಮಾಧ್ಯಮಗಳ ಮೂಲಕ ಬಿತ್ತರಿಸುತ್ತಿರುವುದರಿಂದ ಮತದಾರರಲ್ಲಿ ರಾಜಕೀಯ ಪ್ರಜ್ಞೆ ಮೊಳಕೆ ಒಡೆಯುತ್ತದೆ. ಹಾಗಾಗಿ ರಾಜಕೀಯದ ಬಗೆಗೆ ಸ್ಪಷ್ಟ ಪರಿಜ್ಞಾನವನ್ನು ಪ್ರತಿಯೊಬ್ಬ ಮತದಾರನು ಹೊಂದಲಿಕ್ಕೆ ಈ ಪದ್ಧತಿಯಲ್ಲಿ ಅವಕಾಶ ಇರುತ್ತೆ. ಸಮರ್ಥರನ್ನು ಆಯ್ಕೆ ಮಾಡಲು ಈ ಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಸಾಧ್ಯ ಇದೆ. ಏಕೆ ಅಂತ ಅಂದ್ರೆ ಕಾಲ ಕಾಲಕ್ಕೆ ನಡೆಯುವಂತ ಚುನಾವಣೆಗಳಲ್ಲಿ ಸೂಕ್ತ ನಾಯಕ ಯಾರು, ಯಾರಲ್ಲಿ ನಾಯಕತ್ವದ ಗುಣಗಳಿವೆ ಅವೆಲ್ಲವನ್ನು ಪರಿಶೀಲನೆ ಮಾಡಿ ಮತದಾರ ಮತದಾನವನ್ನು ಮಾಡುತ್ತಿರುವುದರಿಂದ ಸಮರ್ಥ ಯೋಗ್ಯರನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಇಲ್ಲಿ ಯಾವುದೇ ಜಾತಿ, ಮತ, ಧರ್ಮ, ಲಿಂಗ, ಅಂತಸ್ತುಗಳನ್ನು ಪರಿಗಣಿಸದೆ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಮತದಾನ ಮಾಡಲಿಕ್ಕೆ ಅವಕಾಶ ಇರುವುದರಿಂದ ಸಮರ್ಥರನ್ನು ಆಯ್ಕೆ ಮಾಡಲಿಕ್ಕೆ ಈ ಮತದಾನದ ಮೂಲಕ ಸಾಧ್ಯ ಇರುತ್ತೆ. ಕೊನೆಯ ಗುಣ, ಮತದಾರನ ಮಹತ್ವ ಹೆಚ್ಚಾಗುವುದು. ಈ ಪ್ರತ್ಯಕ್ಷ ಚುನಾವಣೆಯ ಪದ್ಧತಿಯಲ್ಲಿ ಪ್ರತಿಯೊಬ್ಬ ಮತದಾರನ ಮಹತ್ವ ಹೆಚ್ಚಾಗುತ್ತದೆ. ಏಕೆ ಅಂದ್ರೆ ಆತ ತಾನು ಕೂಡ ಸರ್ಕಾರದ ರಚನೆಯಲ್ಲಿ ಪಾಲ್ಗೊಂಡಿದ್ದೇನೆ, ನಾನು ಕೂಡ ಮತದಾನ ಮಾಡಿದ್ದೇನೆ ಎಂಬ ಅರಿವು ಮತದಾರನಲ್ಲಿ ಮೂಡುತ್ತಿರುವುದರಿಂದ ಮತದಾರನ ಮಹತ್ವ ಸ್ವಾಭಾವಿಕವಾಗಿಯೇ ಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಹೆಚ್ಚಾಗುತ್ತದೆ. ಇನ್ನು ಪ್ರತ್ಯಕ್ಷ ಚುನಾವಣೆಯ ಕೆಲವು ದೋಷಗಳನ್ನು ಕೂಡ ಒಳಗೊಂಡಿದೆ. ಮೊದಲನೆಯ ದೋಷ, ಅತ್ಯಂತ ವೆಚ್ಚದಾಯಕವಾದ ಚುನಾವಣಾ ಪದ್ಧತಿಯಾಗಿದೆ. ಏಕೆ ಎಂದರೆ ದೇಶಾದ್ಯಂತ ಚುನಾವಣೆಗಳನ್ನು ನಡೆಸಲು ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಅಭ್ಯರ್ಥಿಗಳು ಕೂಡ ಮತದಾರರ ಮನವೊಲಿಸಿಕೊಳ್ಳಲು ಪ್ರಚಾರಕ್ಕಾಗಿ ಭಾರಿ ಪ್ರಮಾಣದಲ್ಲಿ ಹಣ ಖರ್ಚು ಮಾಡಬೇಕಾಗುವುದು. ಇನ್ನು ಭಾರತದ ಚುನಾವಣೆಗಳಲ್ಲಿ ಅಪಾರ ಪ್ರಮಾಣದ ಹಣ ಖರ್ಚಾಗುತ್ತಿದೆ ಎಂಬ ಅಂಕಿ ಸಂಖ್ಯೆಗಳು ನಮಗೆ ಚುನಾವಣಾ ಆಯೋಗದ ಅಂಕಿ ಸಂಖ್ಯೆಗಳ ಮೂಲಕ ತಿಳಿದು ಬರುತ್ತವೆ. ಹಾಗಾಗಿ ಇಡೀ ದೇಶಾದ್ಯಂತ ಚುನಾವಣೆಗಳನ್ನು ನಡೆಸಲಿಕ್ಕೆ, ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಚುನಾವಣಾ ಪ್ರಚಾರಕ್ಕೆ ಅಪಾರ ಪ್ರಮಾಣದ ಹಣ ಖರ್ಚಾಗುತ್ತಿರುವುದರಿಂದ ಇದೊಂದು ಅತ್ಯಂತ ವೆಚ್ಚದಾಯಕ ಚುನಾವಣಾ ಪದ್ಧತಿಯಾಗಿದೆ ಎಂದು ನಾವು ಗುರುತಿಸಬಹುದಾಗಿದೆ. ಎರಡನೆಯ ದೋಷ ಎಂದರೆ ಮತದಾರರನ್ನು ಮೋಸಗೊಳಿಸುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಏಕೆ ಅಂತ ಅಂದ್ರೆ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿ ಮತದಾನ ಮಾಡಲಿಕ್ಕೆ ಅವಕಾಶ ಇರುವುದರಿಂದ ಶಿಕ್ಷಣವಿಲ್ಲದೆ, ರಾಜಕೀಯ ಪ್ರಜ್ಞೆ ಇಲ್ಲದಂತ ಮತದಾರರು ಕೂಡ ಮತದಾನ ಮಾಡುತ್ತಿರುವುದರಿಂದ ಅವರನ್ನು ರಾಜಕೀಯ ಪಕ್ಷಗಳು ಅಥವಾ ಆ ಕ್ಷೇತ್ರದ ಜನತೆಯ ಪ್ರತಿನಿಧಿ ಮೋಸಗೊಳಿಸುವಂತ ಸಾಧ್ಯತೆ
ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ರಾಜಕೀಯ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡುತ್ತದೆ. ಏಕೆಂದರೆ ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿ ಪ್ರಚಾರಕ್ಕಾಗಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಈ ಪ್ರತ್ಯಕ್ಷ ಚುನಾವಣೆಗಳಲ್ಲಿ ಅಪ್ರಾಮಾಣಿಕ ಹಾಗೂ ಕಾನೂನು ಬಾಹಿರ ವಿಧಾನಗಳನ್ನು ಅನುಸರಿಸುವಂತ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು ಕೂಡ ಮತ್ತೊಂದು ದೋಷವಾಗಿದೆ. ಚುನಾವಣಾ ಆಯೋಗ ಈ ನಿಟ್ಟಿನಲ್ಲಿ ಸಾಕಷ್ಟು ಚುನಾವಣಾ ಸುಧಾರಣೆಗಳನ್ನು ಕೈಗೊಂಡಿದ್ದರೂ ಕೂಡ ಅಪರಾಧಿಗಳು ಕೂಡ ಕೆಲವು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇರುತ್ತೆ. ಅವರು ಆಯ್ಕೆಯಾಗುವಂತ ಸಾಧ್ಯತೆ ಇರುವುದರಿಂದ ಅಪ್ರಾಮಾಣಿಕ ಮತ್ತು ಕೆಲವು ಬಾರಿ ಕಾನೂನು ಬಾಹಿರ ವಿಧಾನಗಳನ್ನು ಅನುಸರಿಸುವಂತ ಸಾಧ್ಯತೆಗಳು ಇರುವುದು ದೋಷದಿಂದ ಕೂಡಿದೆ ಎಂದು ನಾವು ಗುರುತಿಸಬಹುದಾಗಿದೆ. ಇನ್ನು ಚುನಾವಣೆಯ ಎರಡನೆಯ ವಿಧಾನ ಅಪ್ರತ್ಯಕ್ಷ ಚುನಾವಣೆ. ಅಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಆಡಳಿತ ಮಾಡುವವರನ್ನು ನೇರವಾಗಿ ಚುನಾಯಿಸುವುದಿಲ್ಲ. ಅಂದರೆ ಈ ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಪ್ರತಿಯೊಬ್ಬ ಮತದಾರನು ಮತದಾನ ಮಾಡಲಿಕ್ಕೆ ಅವಕಾಶಗಳಿರುವುದಿಲ್ಲ. ಈಗಾಗಲೇ ಡೈರೆಕ್ಟ್ ಎಲೆಕ್ಷನ್ ನಡೆದಿರುತ್ತೆ. ಅವರು ಡೈರೆಕ್ಟ್ ಎಲೆಕ್ಷನ್ ನಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರುತ್ತಾರೆ. ಆ ಪ್ರತಿನಿಧಿಗಳು ಮಾತ್ರ ಜನತೆಯ ಪರವಾಗಿ ಮತದಾನ ಮಾಡಲಿಕ್ಕೆ ಅಪ್ರತ್ಯಕ್ಷ ಚುನಾವಣೆಯಲ್ಲಿ ಅವಕಾಶ ಇರುತ್ತೆ. ಹಾಗಾಗಿ ಅಪ್ರತ್ಯಕ್ಷ ಚುನಾವಣೆ ಎಂದರೆ ಮತದಾರರಿಂದ ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳು ಜನತೆಯ ಪರವಾಗಿ ಆಡಳಿತಗಾರರನ್ನು ಚುನಾಯಿಸಿದರೆ ಅದಕ್ಕೆ ಅಪ್ರತ್ಯಕ್ಷ ಚುನಾವಣೆ ಎಂದು ಕರೆಯುತ್ತಾರೆ. ಈ ಪದ್ಧತಿಯಲ್ಲಿ ಮತದಾರ ವರ್ಗವನ್ನು ಮೊದಲು ಸೃಷ್ಟಿ ಮಾಡಲಾಗುತ್ತದೆ. ಆ ಮತದಾರ ವರ್ಗದವರು ಮಾತ್ರ ಅಂತಿಮವಾಗಿ ಚುನಾವಣೆಗೆ ನಿಂತ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಲಿಕ್ಕೆ ಅವಕಾಶ ಇರುತ್ತೆ. ಉದಾಹರಣೆಗೆ ಭಾರತದ ರಾಷ್ಟ್ರಪತಿ, ಭಾರತದ ಉಪರಾಷ್ಟ್ರಪತಿ, ಭಾರತದಲ್ಲಿ ರಾಜ್ಯಸಭೆಯ ಸದಸ್ಯರುಗಳನ್ನು, ರಾಜ್ಯಗಳ ವಿಧಾನ ಪರಿಷತ್ತಿನ ಸದಸ್ಯರುಗಳನ್ನು ಅಪ್ರತ್ಯಕ್ಷ ಚುನಾವಣಾ ವಿಧಾನದ ಮೂಲಕ ಆಯ್ಕೆ ಮಾಡುವಂತ ಪದ್ಧತಿ ಭಾರತದಲ್ಲಿ ಇದೆ. ಈ ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಯು ಕೆಲವು ಗುಣಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಪ್ರೌಢ ಮತದಾನ ಪದ್ಧತಿಯ ದೋಷಗಳಿಂದ ಮುಕ್ತವಾಗಿರುತ್ತೆ. ಪ್ರೌಢ ಮತದಾನ ಪದ್ಧತಿಯಲ್ಲಿ 18 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಮತದಾರರೇ ನೇರವಾಗಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಅವಕಾಶಗಳಿರುವುದಿಲ್ಲ. ಹಾಗಾಗಿ ಇಲ್ಲಿ ಜನತೆಯ ಪ್ರತಿನಿಧಿಗಳಾದವರು ಅಂದರೆ ಶಾಸಕರುಗಳು ಅಪ್ರತ್ಯಕ್ಷ ಚುನಾವಣೆಯ ಮೂಲಕ ಭಾರತದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ ಸದಸ್ಯರುಗಳನ್ನು ಆಯ್ಕೆ ಮಾಡಲು ಅವಕಾಶ ಇರುತ್ತದೆ. ಹಾಗಾಗಿ ಇದು ಪ್ರೌಢ ಮತದಾನ ಪದ್ಧತಿಯ ದೋಷಗಳಿಂದ ಮುಕ್ತವಾಗಿರುತ್ತದೆ. ಇಲ್ಲಿ ರಾಜಕೀಯ ಪ್ರಜ್ಞೆ ಉಳ್ಳವರೇ ಅಥವಾ ರಾಜಕೀಯದ ಬಗೆಗೆ ಸ್ಪಷ್ಟ ಪರಿಜ್ಞಾನ ಉಳ್ಳಂತಹ ಶಾಸಕರುಗಳೇ ಮತದಾನ ಮಾಡಲಿಕ್ಕೆ ಅವಕಾಶ ಇರುವುದರಿಂದ ಈ ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಯು ಪ್ರೌಢ ಮತದಾನ ಪದ್ಧತಿಯ ದೋಷಗಳಿಂದ ಮುಕ್ತವಾಗಿರುತ್ತದೆ. ಕಡಿಮೆ ವೆಚ್ಚದ ಪದ್ಧತಿ ಆಗಿರುತ್ತದೆ. ಅಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇರುತ್ತದೆ. ಅಭ್ಯರ್ಥಿಗಳು ಚುನಾವಣಾ ಪ್ರಚಾರಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾದಂತ ಅಗತ್ಯತೆಯು ಇರುವುದಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಚುನಾವಣೆಯನ್ನು ನಡೆಸಲು, ಮತಗಟ್ಟೆಗಳನ್ನು ಸ್ಥಾಪಿಸಲು ಕಡಿಮೆ ಪ್ರಮಾಣದ ಹಣ ಸಾಕಾಗುತ್ತದೆ. ಹಾಗಾಗಿ ಅಪ್ರತ್ಯಕ್ಷ ಚುನಾವಣೆ ಕಡಿಮೆ ವೆಚ್ಚದ ಚುನಾವಣೆ ಆಗಿರುತ್ತೆ. ಚುನಾವಣಾ ವಿಧಾನ ಸುಲಭವಾಗಿರುತ್ತದೆ. ಮತದಾನಕ್ಕಾಗಿ ಮತಗಟ್ಟೆಗಳು ಬಹಳ ಬೇಕಾಗಿಲ್ಲ. ಮತಗಟ್ಟೆಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಚುನಾವಣಾ ವಿಧಾನ ಸುಲಭವಾಗಿರುತ್ತದೆ. ಅರ್ಹ ವ್ಯಕ್ತಿಗಳ ಆಯ್ಕೆ
ಈ ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಸಾಧ್ಯ ಇದೆ. ಈ ಪದ್ಧತಿಯಲ್ಲಿ ಮತದಾರರು ಯೋಗ್ಯ ವ್ಯಕ್ತಿಗಳನ್ನು ಆರಿಸುತ್ತಾರೆ, ಏಕೆಂದರೆ ಮತದಾನ ಮಾಡುವಂತ ಪ್ರತಿಯೊಬ್ಬ ಶಾಸಕನಿಗೂ ಕೂಡ ರಾಜಕೀಯ ಪ್ರಜ್ಞೆ ಇರುತ್ತದೆ. ಅರ್ಹ ಅಭ್ಯರ್ಥಿಗಳನ್ನು ಸೂಕ್ತ ವಿಧಾನದ ಮೂಲಕ ಆರಿಸಿಕೊಳ್ಳಲಿಕ್ಕೆ ಈ ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಸಾಧ್ಯವಿರುತ್ತೆ. ಉತ್ತಮ ಆಡಳಿತ ಸಾಧ್ಯವಿದೆ. ಅಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರರು ಕೂಡ ಸ್ಪಷ್ಟವಾದಂತಹ ರಾಜಕೀಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಮತ್ತು ಅವರು ಮತದಾನ ಮಾಡುವುದರ ಮೂಲಕ ಒಳ್ಳೆಯ ನಾಯಕರುಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯವಿರುವುದರಿಂದ ಆ ನಾಯಕರುಗಳ ಮೂಲಕ ಉತ್ತಮ ಆಡಳಿತ ಸಾಧ್ಯ ಇರುತ್ತದೆ. ಅಪ್ರತ್ಯಕ್ಷ ಚುನಾವಣೆಯು ಕೆಲವು ದೋಷಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ, ಈ ಅಪ್ರತ್ಯಕ್ಷ ಚುನಾವಣೆ ಹಲವಾರು ದೋಷಗಳನ್ನು ಒಳಗೊಂಡಿದೆ, ಏಕೆಂದರೆ ಇಲ್ಲಿ ಮತದಾರ ವರ್ಗದ ಸದಸ್ಯರ ಮೇಲೆ ರಾಜಕೀಯ ಪಕ್ಷಗಳ ಹಿಡಿತ ಅತಿಯಾಗಿರುತ್ತದೆ. ಏಕೆ ಅಂತಂದ್ರೆ ಈಗಾಗಲೇ ಆಯ್ಕೆಯಾದಂತಹ ಪ್ರತಿನಿಧಿಗಳು ರಾಜಕೀಯ ಪಕ್ಷದ ಮೂಲಕ ಗುರುತಿಸಿಕೊಂಡಿರುವುದರಿಂದ ಆ ಪಕ್ಷದ ಶಾಸಕರುಗಳು ಅಥವಾ ಆ ಪಕ್ಷದ ಪ್ರತಿನಿಧಿಗಳು ಮತದಾನ ಮಾಡುವ ಸಂದರ್ಭದಲ್ಲಿ ಪಕ್ಷದ ಹಿಡಿತಕ್ಕೆ ಒಳಗಾಗಿ ಅಥವಾ ಪಕ್ಷ ಹಲವು ಬಾರಿ ವಿಪ್ ಅನ್ನು ಹೊರಡಿಸುವಂತ ಸಾಧ್ಯತೆ ಇರುವುದರಿಂದ ಇದು ದೋಷದಿಂದ ಕೂಡಿದೆ ಎಂದು ನಾವು ಗುರುತಿಸಬಹುದು. ಅಪ್ರತ್ಯಕ್ಷ ಚುನಾವಣೆಯು ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿದೆ. ಏಕೆ ಅಂತ ಅಂದ್ರೆ ಇಲ್ಲಿ ಭಾರತದ ಎಲ್ಲ ಪ್ರಜೆಗಳು ಕೂಡ ಅಥವಾ 18 ವರ್ಷ ಮೇಲ್ಪಟ್ಟಂತ ಎಲ್ಲರೂ ಕೂಡ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರುವುದರಿಂದ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿದೆ ಎಂದು ನಾವು ಗುರುತಿಸಬಹುದಾಗಿದೆ. ಮತ್ತು ಈ ಮತದಾರ ವರ್ಗದ ಮೇಲೆ ಪಕ್ಷದ ನಿಯಂತ್ರಣ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಆ ಪ್ರತಿನಿಧಿಗಳು ಕೂಡ ಸ್ವತಂತ್ರವಾಗಿ ತಮ್ಮ ಇಚ್ಛೆಗೆ ಅನುಗುಣವಾಗಿ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರುವುದರಿಂದ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿದೆ. ಜನರ ನೇರ ಸಂಪರ್ಕಕ್ಕೆ ಬರುವುದಿಲ್ಲ ಎಂಬುದು ಕೂಡ ಮತ್ತೊಂದು ದೋಷವಾಗಿದೆ. ಈ ಪದ್ಧತಿಯ ಮೂಲಕ ಆಯ್ಕೆಯಾದಂತಹ ಪ್ರತಿನಿಧಿಗಳು ಭಾರತದ ಎಲ್ಲ ಜನರನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯವಿಲ್ಲ. ಏಕೆ ಎಂದರೆ ಮತದಾರ ವರ್ಗದ ಮೂಲಕ ಇಲ್ಲಿ ಪ್ರತಿನಿಧಿಗಳು ಆಯ್ಕೆ ಆಗುತ್ತಿರುವುದರಿಂದ ಅವರ ಜನರ ನೇರ ಸಂಪರ್ಕಕ್ಕೆ ಬರುವುದಿಲ್ಲ. ಸುಲಭವಾದ ಚುನಾವಣಾ ಪದ್ಧತಿ ಅಲ್ಲ ಅನ್ನುವುದು ಮತ್ತೊಂದು ದೋಷವಾಗಿದೆ. ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಯು ಸುಲಭವಾದ ಚುನಾವಣಾ ಪದ್ಧತಿಯನ್ನು ಹೊಂದಿಲ್ಲ. ಇಲ್ಲಿ ಚುನಾವಣೆಯನ್ನು ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರ ಭಾರತದ ಎಷ್ಟು ಜನತೆಯನ್ನು ಪ್ರತಿನಿಧಿಸುತ್ತಾನೆ ಎಂಬ ಅಂಕಿ ಸಂಖ್ಯೆಗಳನ್ನು ಪರಿಗಣಿಸಲಾಗುತ್ತಿರುವುದರಿಂದ ಮತ್ತು ಪ್ರತಿಯೊಬ್ಬ ಮತದಾರನ ಮೇಲೆ ಪಕ್ಷದ ಹಿಡಿತ ಇರುವುದರಿಂದ ಇಲ್ಲಿ ಸುಲಭವಾಗಿ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಚುನಾವಣಾ ಪದ್ಧತಿ ಕ್ಲಿಷ್ಟದಾಯಕವಾಗಿರುತ್ತೆ ಎಂಬ ಅಂಶವನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ. ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಗಳನ್ನು ನಾವು ಗಮನಿಸಿದಾಗ ಈ ಎರಡು ಪದ್ಧತಿಗಳಲ್ಲಿ ಹಲವಾರು ಗುಣ ದೋಷಗಳು ಇರುವುದನ್ನು ನಾವು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. ಇದನ್ನು ನಾವು ಅಧ್ಯಯನ ಮಾಡಿದಾಗ ಆಧುನಿಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಗಿಂತ ಪ್ರತ್ಯಕ್ಷ ಚುನಾವಣಾ ಪದ್ಧತಿಗೆ ಹೆಚ್ಚು ಸೂಕ್ತವಾದದ್ದು. ಏಕೆಂದರೆ ಇಲ್ಲಿ ಸರ್ಕಾರದ ರಚನೆಯಲ್ಲಿ ಪ್ರತಿಯೊಬ್ಬ ಮತದಾರ ತಾನು ಪಾಲ್ಗೊಂಡಿದ್ದೇನೆ ಎಂಬ ಪ್ರಜ್ಞೆಯನ್ನು ಹೊಂದಲಿಕ್ಕೆ ಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಸಾಧ್ಯವಿರುವುದರಿಂದ ಮತ್ತು ಜನತೆ ಹಾಗೂ ಜನತೆಯ ಪ್ರತಿನಿಧಿಯ ನಡುವೆ ನೇರ ಸಂಪರ್ಕ ಏರ್ಪಡುತ್ತಿರುವುದರಿಂದ ಪ್ರತ್ಯಕ್ಷ ಚುನಾವಣಾ ಪದ್ಧತಿ ಹೆಚ್ಚು ಯೋಗ್ಯವಾದದ್ದೆಂದು ಗುರುತಿಸಬಹುದಾಗಿದೆ.